ನಮಸ್ತೆ ಎಲ್ಲರಿಗೂ. ಬನ್ನಿ ಟ್ಯಾರೋ ಕಾರ್ಡ್ ಗೈಡೆನ್ಸ್ ಏನಿದೆ ನೋಡೋಣ. ಓಕೆ, ಸೊ ಕರ್ಮ ರಿಟರ್ನ್ ಅನ್ನೋದನ್ನ ನೋಡ್ತೀರಾ ಮುಂದಿನ ಅಮಾವಾಸ್ಯೆ ಅಷ್ಟರಲ್ಲಿ ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ರೋಬೋಟಿಕ್ ತರ ಯಾರು ನಿಮ್ಮನ್ನ ಯೂಸ್ ಮಾಡ್ತಿದ್ರು, ನಿಮ್ಮದೇ ಓನ್ ಕ್ರಿಯೇಷನ್ ಏನೋ ಮಾಡಿದ್ದು ಎಂಡ್ ಆಗೋದು ಕೂಡ ನೋಡ್ತೀವಿ ಅನ್ನುವಂಥದ್ದು ಕೂಡ ಇದೆ. ಈ ಗ್ರಹಣ ದಿನ ಏನೋ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಕಾರ್ಡ್ ನೋಡಿ, ಸಮಥಿಂಗ್ ಈಸ್ ಹಿಡನ್ ಇದೆ ಇಲ್ಲಿ ಅನ್ನುವಂಥದ್ದು. ಸೊ ನೀವು ಏನ್ ಎಂಡ್ ಆಗಿದೆ, ಮುಗ್ದೋಗಿದೆ ಅನ್ಕೊಂಡಿದ್ದೀರೋ ಅದಿನ್ನ ಮುಗ್ದಿಲ್ಲ, ಇನ್ನ ಅಲೈವ್ ಆಗಿ ಇದೆ, ಇನ್ನ ಜೀವಂತವಾಗಿ ಇದೆ ಅನ್ನುವಂಥದ್ದು. ಮೇ ಬಿ ನಿಮ್ಮ ಶತ್ರುಗಳಿರ್ಬಹುದು ಅಥವಾ ಸಮಥಿಂಗ್ ಏನೋ. ಓಕೆ, ಸೊ ಯಾವುದೋ ಒಂದು ಕ್ಷಿಪಣಿ ಕೂಡ ಅದು ಕೆಲಸ ಮಾಡೋದಿಲ್ಲ, ಅದು ಅಂದ್ರೆ ಅದು ಕಾರ್ಯನಿರ್ವಹಿಸ್ತಾ ಇಲ್ಲ, ಆ ತರ ಇರುತ್ತೆ. ಬಟ್ ಸರಿ, ಆದ್ರೆ ಅದು ಹಾಳಾಗಿರಲ್ಲ, ಅದಿನ್ನ ಚೆನ್ನಾಗಿದೆ, ಕೆಲಸ ಮಾಡ್ತಿದೆ ಅಂತ ಇದೆ. ಸೊ ಅದನ್ನ ನಾವು ಉಳಿಸ್ಕೊಳ್ಬಹುದು ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ ಇದು ರೋಬೋಟೋ ಅಥವಾ ವ್ಯಕ್ತಿನೋ ಅಥವಾ ಒಂದು ಮಿಸೈಲು ಅಥವಾ ಡ್ರೋನು ಸಮಥಿಂಗ್ ಏನು ಅಂತ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಅದು ಜೀವಂತವಾಗಿ ಇದೆ ಇನ್ನ ಅನ್ನುವಂಥದ್ದು ಇದೆ. ಅದು ಏನು ಅಂತ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ತರ ಎನರ್ಜಿ ಇದೆ. ಸೊ ಸ್ವಲ್ಪ ನಿರ್ಜನ್ಯ ಪ್ರದೇಶದಲ್ಲಿ ನಿಮ್ಮನ್ನ ಕೆಲವ್ರಿಗೆ ಒಂದು ನಿಮ್ಮ ಎನರ್ಜಿ ವೈಸ್ ನಿಮ್ಮನ್ನ ಕರ್ಕೊಂಡು ಹೋಗಿ ಇಲ್ಲ ಅನ್ಸುವಂತ ಪ್ರಯತ್ನ ಯಾರು ಪಡ್ತಾರೆ, ಸೊ ಅವರಿಗೂ ಕೂಡ ಸರಿಯಾದ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಶರ್ಟಿಗೆ ಸಂಬಂಧಪಟ್ಟ ಸಮಥಿಂಗ್ ಏನೋ, ಶರ್ಟಿಗೆ ಸಂಬಂಧಪಟ್ಟಂಗೆ, ಬಟ್ಟೆಗೆ ಸಂಬಂಧಪಟ್ಟಂಗೂ ಕೂಡ ಎನರ್ಜಿ ಇದೆ. ಎಸ್ಪೆಷಲಿ ಮೇಲ್ ಪರ್ಸನ್ ಶರ್ಟ್ಸ್ಗೆ ಸಂಬಂಧಪಟ್ಟಂಗೆ. ಸೊ ಅದೇನು ಅಂತ ಇಲ್ಲಿ ಹೇಳಕ್ಕೆ ಸಿಗ್ತಾ ಇಲ್ಲ ನಂಗೆ, ಬಟ್ ಆ ತರದ ಎನರ್ಜಿ ಇದೆ ಇಲ್ಲಿ. ಜೊತೆಗೆ ಹೊಸ ಜಾಗ ಖರೀದಿ ಮಾಡುವಂಥದ್ದು, ರೆಸಾರ್ಟ್ ಅಥವಾ ಲೇಔಟ್ ಮಾಡುವಂಥದ್ದು, ಒಂದು ಪಾರ್ಕಿನ ಟ್ರೆಂಡ್ ಟ್ರೇಡ್ ಏನೋ ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ಅನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದೀರಾ, ಆ ಬಿಸ್ನೆಸ್ ನಿಮ್ಗೆ ಹೆಚ್ಚಿನ ಲಾಭನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ ಬಾಸ್ ಅಥವಾ ನಿಮ್ಮ ತಂದೆ ಕಡೆಯಿಂದ ನಿಮ್ಗೆ ವಿಶೇಷವಾದಂತಹ ಅಧಿಕಾರ ಸಿಗುವಂತ ಸಾಧ್ಯತೆ ಇದೆ. ಅವ್ರು ನಿಮ್ಗೆ ಸಪೋರ್ಟ್ ಆಗಿ ನಿಲ್ತಾರೆ, ಅವರಿಂದ ನಿಮ್ಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ, ಮತ್ತೆ ನಿಮ್ಗೆ ಹೆಚ್ಚಿನ ಒಂದು ಮಾರ್ಗದರ್ಶನ ಕೂಡ ಅವರಿಂದ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಗಮನ ನೀವು ಕೊಡ್ಬೇಕಾಗಿರೋದು ನಿಮ್ಮ ರಕ್ಷಣೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ರಕ್ಷಣೆ ಎರಡು ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಎಸ್ಪೆಷಲಿ ನಂಗೆ ಇಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಜಾಸ್ತಿ ಸೈನಿಕರ ರಕ್ಷೆ ಬಗ್ಗೆ, ಸುರಕ್ಷಾ ಕವಚದ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸುರಕ್ಷಾ ಕವಚ ಅದು ಬುಲೆಟ್ ಪ್ರೂಫ್ ಏನ್ ಹಾಕೊಳ್ತೀವಿ, ಆ ಥರದ್ದೇನೋ ಸಮಥಿಂಗ್ ಹಾಕೊಂಡ್ರೆ ಹೆಚ್ಚು ಅನುಕೂಲ ಇರುತ್ತೆ ಅನ್ನುವಂಥದ್ದು ಇದೆ. ನಂಗೆ ಕೆಲವು ಸತಿ ಅರ್ಥನೇ ಆಗಲ್ಲ ಯಾರಿಗ್ ಮೆಸೇಜ್ ಹೇಳುತ್ತೆ, ಯಾರಿಗ್ ಮೆಸೇಜ್ ಹೋಗುತ್ತೆ ಅಂತ. ಬಟ್ ಯಾರು ಕೇಳ್ತಾರೆ ಇದೆಲ್ಲ ಅನ್ನೋದೇ ನಂಗೆ ಕ್ವಶನ್ ಮಾರ್ಕ್ ಆಗತ್ತೆ. ಆದ್ರೆ ಇಲ್ಲಿ ಆ ಥರದ್ದೇನೋ ಇದೆ. ಓಕೆ, ಆ ಥರ ಆಗತ್ತೆ ಅನ್ನುವಂಥದ್ದು. ಮತ್ತೆ ಯಾರೋ ಅಡಗಿ ಯಾವುದೋ ಒಂದು ರಾಕ್ ಇರುತ್ತಲ್ಲ, ಅಂದ್ರೆ ನಿರ್ಜನ ಪ್ರದೇಶದಲ್ಲಿ ಒಂದು ಗುಹೆ ತರ, ಕಲ್ಲಿನ ಗುಹೆ ತರ ಇದೆ. ಅಲ್ಲಿ ಒಂದು ಲೀಡರ್ಶಿಪ್ ಆಗಿ ಕೂತಿದ್ದಾರೆ, ಲೀಡರ್ಶಿಪ್ ಆಗಿ ಒಂದಷ್ಟು ಏನೋ ಕ್ರಿಯೇಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ನೆಗೆಟಿವಿಟಿ ಮಾಡ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಸೊ ಗ್ರಹಗತಿಗಳ ಮೇಲೆ ಕೂಡ ಒಂದಷ್ಟು ಪ್ರಭಾವಗಳು ಬೀರೋ ಹಾಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸೈನ್ಸಿಗೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೂ ಪ್ರಯೋಗಗಳು ನಡೀತಾ ಇದೆ, ಮತ್ತೆ ಗ್ರಹಗತಿಗಳಿಗೆ ಸಂಬಂಧಪಟ್ಟಂಗೂ ಕೂಡ ಪ್ರಯೋಗಗಳು ನಡೀತಾ ಇದೆ.
ಇದನ್ನ ಮಾಡ್ತಾ ಇರೋರು ತುಂಬಾ ಬುದ್ಧಿವಂತರು, ಶಕ್ತಿವಂತರು, ಹಣವಂತರು ಅನ್ನುವಂಥದ್ದು ಇದೆ. ಸೊ ಯಾಕೆ ಮಾಡ್ತಿದ್ದಾರೆ ಅಂದ್ರೆ ದೇಶನ ತಮ್ಮ ಹಿಡಿತಕ್ಕೆ ತಗೊಳ್ಳೋದು ಅಥವಾ ಪ್ರಪಂಚನ ತನ್ನ ಹಿಡಿತಕ್ಕೆ ತಗೊಳ್ಳುವಂತ ಉದ್ದೇಶ ಇರಬಹುದು. ಸೊ ಯಾರು ಮಾಡ್ತಿದ್ದಾರೆ ಅಂತ ಕೇಳೋದಾದ್ರೆ, ಸೊ ಈಗಾಗ್ಲೇ ಒಂದ್ ಗೆಸ್ ವರ್ಕ್ ಏನಿದೆ. ಸೊ ಎಲ್ರಿಗಿಂತ ದೊಡ್ಡವರು ನಾವೇ ಅಂತ ಯಾರು ಅನ್ಕೊಂಡಿದ್ದಾರೆ, ಸೊ ಅವರು ಇದನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಬಿಸ್ನೆಸ್ ವಿಚಾರ ಅಥವಾ ಮನೆ ವಿಚಾರ, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ನಿಮ್ಗೆ ಒಂದು ಒಳ್ಳೆ ಪಾರ್ಟ್ನರ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮನೇಲಿ ಇದ್ದಂತ ನೆಗೆಟಿವಿಟಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಇದ್ದಂತ ನೆಗೆಟಿವಿಟಿ ದೂರ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೀವು ನಿಮ್ಗೊಂದು ಗಿಫ್ಟ್ ಬರ್ತಾ ಇದೆ ಒಂದು ಫೀಮೇಲ್ ಪರ್ಸನ್ ಕಡೆಯಿಂದ. ಅದು ನಿಮ್ಗೆ ಹೆಚ್ಚು ಖುಷಿ ಕೊಡುವಂಥದ್ದು, ಹೆಚ್ಚು ಇಷ್ಟ ಆಗುವಂಥದ್ದು ಬರುವಂತ ಸಾಧ್ಯತೆ ಇದೆ. ಒಂದು ಪ್ರೀತಿ ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಪೂರ್ವಜರು ನಿಮ್ಗೆ ಕೊಟ್ಟಿರುವಂತಹ ಆಸ್ತಿಗಳು ಸಿಗುತ್ತೋ ಇಲ್ವೋ, ಬಟ್ ನಿಮ್ಗೆ ಏನೋ ಒಂದು ಅನಾಮಿಕರಿಂದ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ಯಾಕೆ ಬರುತ್ತೆ ಗೊತ್ತಿಲ್ಲ, ಬಟ್ ಒಟ್ನಲ್ಲಿ ನಿಮ್ಮಿಂದ ಅವ್ರಿಗೇನೋ ಬೆನಿಫಿಟ್ ಆಗಿದೆ, ಆ ಕಾರಣಕ್ಕೆ ನಿಮ್ಗೆ ಗಿಫ್ಟ್ ಬರುತ್ತೆ, ದುಡ್ಡು ಬರುತ್ತೆ, ಮನೆ ಬರುತ್ತೆ ಗಿಫ್ಟ್ ಆಗಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೇನ್ ಪಿಲ್ಲರ್ ಏನಿದೆ ಅದು ನೀವಾಗಿ ನಿಲ್ತೀರಾ ಇನ್ ಮುಂದಿನ ಭವಿಷ್ಯಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಫುಲ್ ಆಫ್ ಅಮೌಂಟ್ ನಿಮ್ಗೆ ಸಿಗುತ್ತೆ, ತುಂಬಾ ದುಡ್ಡುಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫೆಮಿನೈನ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಸೀಸನಲ್ ಹರ್ಬಲ್ ಮತ್ತೆ ಫ್ರೂಟ್ ನ ಬೆಳೆದಿ ಹೆಚ್ಚಿನ ಹಣ ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನು ಕೋರೆಕಲ್ಲೋ ಕೋರಿಕಲ್ಲೋ ಏನೋ ಗೊತ್ತಿಲ್ಲ, ಆ ಥರ ಕಲ್ಲಲ್ಲಿ ಕೆಲವು ಶಿಲಾಶಾಸನಗಳು ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಏನು ಶಿಲಾಶಾಸನ ಬರ್ದಿರ್ತಾರಲ್ಲ ಅದ್ರ ಮೇಲೆ ಗಿಡ ಬಳ್ಳಿಗಳು ಬೆಳ್ದಿದೆ. ಆ ಬೆಳ್ದಿರುವಂತ 2 ಕಡೆ ಇದೆ. ಒಂದು ಆ ಕಲ್ಲಿರೋದೇ ಚೇಡ್ ತರ ಇದೆ. ಸೊ ಆ ಕಲ್ ಮೇಲೆ ಶಿಲಾಶಾಸನಗಳು ಬರ್ದಿದ್ದಾರೆ. ಅದ್ರ ಮೇಲೆ ಇದು ಮುಳ್ಳು ಗಿಡಗಳು ಬೆಳ್ದಿದೆ. ಅದನ್ನೆಲ್ಲ ನಿವಾರಣೆ ಅಂದ್ರೆ ತೆಗೆದ್ರೆ ನಿಮ್ಗೆ ಅಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದರಿಂದ ಹೆಚ್ಚು ಅನುಕೂಲ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಇಷ್ಟು ದಿನ ಅಥವಾ ಇನ್ ಮುಂದೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದವರು ಇನ್ಮೇಲೆ ಇಂಡಿವಿಜುವಲ್ ಆಗಿ ಬಿಸ್ನೆಸ್ ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಟ್ನಲ್ಲಿ ಒಂದು ಅಧಿಕಾರ ದಾಹದಿಂದ ಯಾರೋ ತಮ್ಮನ್ನ ತಾವು ಮತ್ತೆ ರೀಕಾಲ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರೋ ಇಲ್ಲಿ ಪಾರ್ಟ್ಸ್ ಏನು ಎಲ್ಲ ಅಂದ್ರೆ ಮಿಸೈಲ್ದೆಲ್ಲ ಪಾರ್ಟ್ಸ್ನೆಲ್ಲ ತಗೊಂಡೋಗಿ ಯಾರೋ ಎತ್ತಿಟ್ಕೊಂಡು ಅದನ್ನು ಕೂಡ ರಿಸರ್ಚ್ ಮಾಡ್ತಿದ್ದಾರೆ. ಯಾರೋ ಒಬ್ಬ ಸಾಮಾನ್ಯ ಹುಡುಗ ಅಂತ ಕೂಡ ತೋರಿಸ್ತಾ ಇದೆ ಇಲ್ಲಿ. ಸೊ ಅದರಿಂದ ನಂಗೇನು ಉಪಯೋಗ ಇಲ್ಲ, ಉಪಯೋಗ ಇರೋದನ್ನ ಹೇಳಿ ಅಂದ್ರೆ, ಸೊ ಈ ರೀಡಿಂಗ್ ನಿಮ್ಗಲ್ಲ, ನೀವು ಬೇರೆ ಯಾವ್ದಾದ್ರು ರೀಡಿಂಗ್ ನೋಡಿ. ಸೊ ಎಸ್, ಕ್ಲಾರಿಟಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ ಮುಂದೆ ಒಂದು ಸತ್ಯದ ಬೆಳಕು ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ. ಸಾಧ್ಯ ಆದಷ್ಟು ಭ್ರಮೆಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಪ್ರಾಮಾಣಿಕತೆ, ಸತ್ಯ, ಟ್ರೂತ್ ಏನಿದೆ ಅದು ನಿಮ್ಮನ್ನ ಮುಂದಿನ ದಿನಗಳಲ್ಲಿ ಅದೇ ಕರ್ಕೊಂಡು ಹೋಗುತ್ತೆ. ಮುಂದಿನ ದಾರಿ ಏನು ಅಂತ ಗೊತ್ತಿಲ್ಲ, ನಾನ್ ನ್ಯಾಯದ ದಾರಿಲಿ ನಡೆದಿದ್ದಕ್ಕೆ ನನ್ಗೆ ಇಷ್ಟು ಕಷ್ಟ ಬಂತು ಅಂತ ಯಾರು ಅನ್ಕೊಂಡಿದೀರಾ, ಸೊ ಅದರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಕ್ಲಾರಿಟಿ ಕೂಡ ಸಿಗುತ್ತೆ ನಿಮ್ಗೆ. ಜೊತೆಗೆ ನೀವೇನ್ ಮಾಡ್ತಿದ್ದೀರಾ, ನಿಮ್ಮದಾಗಿರುವಂತದ್ದನ್ನ ಬೇರೆಯವರು ಪಡ್ಕೊಳ್ಳೋದಕ್ಕೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ನಿಮಗ್ ಸಿಕ್ಕಿರುವಂತ ಅವಕಾಶನ ಬೇರೆಯವರು ಪಡ್ಕೊಳ್ಳುವಂತ ಪ್ರಯತ್ನನ ಪಡ್ತಿದ್ದಾರೆ, ಅವರಿಗೆ ಅವಕಾಶನ ಕೊಡ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಈಗ ನಿಮ್ಮ ಕನಸುಗಳನ್ನ ಸಾಕಾರಗೊಳಿಸೋದಕ್ಕೆ ನಿಮ್ಗೆ ಫೈನಾನ್ಷಿಯಲಿ ಹೆಲ್ಪ್ ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ, ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಗುರು ರಾಯರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರಿಬ್ರು ಅನ್ಯ ಧರ್ಮೀಯ ಮಾಂತ್ರಿಕರು ಸಮಸ್ಯೆನ ಮಾಡ್ತಾ ಇದ್ರು, ಎಲ್ಲೂ ಗೊತ್ತಿಲ್ದಿರೋ ಅಂತ ಜಾಗದಲ್ಲಿ ನಿಮ್ಮನ್ನ ಸಾಕಷ್ಟು ಸಮಸ್ಯೆಗೆ, ಗೊಂದಲಕ್ಕೆ ಈಡು ಮಾಡ್ತಾ ಇದ್ರು. ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ನಿಮ್ಮನ್ನ ನೋಡಿ ಅವರಿಗೆ ನಿಮ್ಮಿಂದ ಏನೋ ಪಡ್ಕೊಂಡು ಹೋಗುವಂತ ಸಮಯದಲ್ಲಿ ಅಥವಾ
ಅವರು ನಿಮ್ಗೆ ಪ್ರಯೋಗ ಮಾಡಿ ಹೋಗುವಂತ ಸಮಯದಲ್ಲಿ ಸೊ ಯಮನ ದರ್ಶನ ಆಗತ್ತೆ ಅವರಿಗೆ ಮುಂದಿನ ದಿನಗಳಲ್ಲಿ. ಸೊ ನಿಮಗೆ ತೊಂದರೆ ಮಾಡಿದವರು ಯಮನ್ನ ದಾಟಿ ಹೋಗ್ಬೇಕು ಅಂದ್ರೆ ಸೊ ಅವ್ರಿಗಿರುವಂತ ಪವರನ್ನ ಅವರು ಅದು ಕಾಲಕ್ಕೆ ಬಿಟ್ಬಿಡೋಣ. ಸೊ ಎಸ್, ನೀವು ಸಿಂಗಲ್ ಆಗಿ ಹೆಚ್ಚಿನ ಪ್ರಶಂಸೆನ ಪಡ್ಕೊಳ್ತೀರಾ, ಹೆಚ್ಚಿನ ಅನುಕೂಲನ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋದಾದ್ರೆ ನಿಮ್ಮ ವೈಫ್ ಮತ್ತೆ ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ಪ್ರಾಮಾಣಿಕತೆಯ ಕೊರತೆ ಇದೆ ಅನ್ನುವಂಥದ್ದು ಇದೆ. ಅದು ಮುಂದಿನ ಜನಾಂಗಕ್ಕೆ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಈಗ ಯೋಚನೆ ಮಾಡ್ತಾ ಕೂರೋದ್ರ ಬದಲು ಯಾವುದು ಸರಿ ಯಾವುದು ತಪ್ಪು, ಯಾರ ಪ್ರೀತಿನ ನಂಬಬೇಕು ಯಾರ ಪ್ರೀತಿನ ನಂಬಾರ್ದು, ಇದೊಂದು ಕ್ಲಾರಿಟಿ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಹಸ್ಯಗಳು ಗೊತ್ತಾಗತ್ತೆ. ಈ ಹುಣ್ಣಿಮೆ ನೆನ್ನೆ ಏನ್ ಹುಣ್ಣಿಮೆ ಹೋಯ್ತು, ಸೊ ಹುಣ್ಣಿಮೆ ದಿನ ತುಂಬಾ ವಿಶೇಷವಾಗಿ ಇತ್ತು. ನರಸಿಂಹ ಜಯಂತಿ ಇತ್ತು, ಬುದ್ಧ ಪೌರ್ಣಿಮೆ ಇತ್ತು. ಸೊ ಇದೆರಡು ನಿಮ್ ಜೀವನದಲ್ಲಿ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿ ಜೊತೆಗೆ ನಿಮ್ಗೆ ಸಾಕಷ್ಟು ಒಂದು ದೇಹಕ್ಕೆ ಆರೋಗ್ಯ ಮತ್ತೆ ನಿಮ್ಮ ಆರೋಗ್ಯ ಮತ್ತೆ ನಿಮ್ಮ ಚೈತನ್ಯ ಎರಡೂ ಕೂಡ ರೀಕಾಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಮುಂದಿನ ಅಮಾವಾಸ್ಯೆ ಅಷ್ಟರಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಿಂಹ ಕಟಿ ಅಂತ ಏನೋ ಕೇಳಿಸ್ತಾ ಇದೆ, ನನಗ್ ಗೊತ್ತಿಲ್ಲ. ಸಿಂಹ ಕಟಿ ಅಂತ ಕೇಳಿಸ್ತಾ ಇದೆ ನಂಗೆ. ಓಕೆ, ಸೊ ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಪಾಪು ಆಗುವಂಥದ್ದು, ಬಿಸ್ನೆಸ್ ಆಫರ್ ಬರುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಪ್ರೀತಿ ಪಾತ್ರ ವ್ಯಕ್ತಿ ನೀವಾಗ್ತೀರಾ. ಸಾಕಷ್ಟು ಅಡೆತಡೆಗಳನ್ನ ನೋವುಗಳನ್ನ ನಿವಾರಣೆ ಮಾಡಿದೀರಾ, ಮಾಡ್ಕೊಂಡಿದೀರಾ. ಬೇರೆಯವ್ರಿಗೂ ಕೂಡ ಒಳ್ಳೇದನ್ನ ಬಯಸಿದೀರಾ. ಈಗ ನೀವು ಒಂಟಿ ಅಂತ ಫೀಲ್ ಮಾಡ್ತಾ ಇರಬಹುದು. ಸೊ ಸಾಕಷ್ಟು ಕ್ಲಾರಿಟಿ ಇಲ್ದಿರ ತುಂಬಾ ಗೊಂದಲದಲ್ಲಿ ಇದ್ದೀರಾ. ಸೊ ಈ ಕ್ಲಾರಿಟಿಯಿಂದ ಹೊರ ಬರ್ಬೇಕು ನಾನು, ನಂಗೆ ಯಾರ ಸಪೋರ್ಟು ಇಲ್ಲ ಅಂತ ಅನ್ನೋದಾದ್ರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಾಕಷ್ಟು ಸಪೋರ್ಟರ್ಸ್ ಸಿಗ್ತಾರೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕ ವ್ಯಕ್ತಿಗಳು ಸಿಗ್ತಾರೆ ಅನ್ನುವಂಥದ್ದು ಇದೆ. ಒಂದು ಹೊಡೆದಾಟದಲ್ಲಿ ವಿನ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಧೂಮಕೇತು ಒಂದು ಭೂಮಿ ಹತ್ರ ಬರೋದ್ರಲ್ಲಿ ಇದೆ. ಜೊತೆಗೆ ನಕ್ಷತ್ರ ಪುಂಜ ಕೂಡ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ಸ್ಟಾರ್ ಸೀಡ್ ಭೂಮಿಗೆ ಬರುವಂತ ಸಾಧ್ಯತೆ ಇದೆ. ಒಂದು ಸ್ಟಾರ್ ಸೀಡ್ ರೀಬರ್ತ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ನಿಮ್ಮ ಕೆರಿಯರ್ ಆಗ್ಲಿ, ನಿಮ್ಮ ಲವ್ ವಿಚಾರ ಆಗಿರ್ಲಿ, ನಿಮ್ಮ ಎಕ್ಸ್ ವಿಚಾರ ಆಗಿರ್ಲಿ. ಸೊ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಜಾಸ್ತಿ ಜವಾಬ್ದಾರಿಗಳನ್ನ ಮೈ ಮೇಲೆ ಹೊರ್ಕೊಳ್ಬೇಡಿ. ಎಷ್ಟಾಗುತ್ತೋ ಅಷ್ಟನ್ನ ಪ್ರಯತ್ನ ಪಡಿ, ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಮನೆಗೋಸ್ಕರ ದುಡ್ದಿ ಸಾಕಾಗಿರೋಂಥ ನೀವು ಇನ್ನ ಮನೆ ಕಡೆ ತಲೆ ಹಾಕ್ತೀರಾ, ಬೇರೆ ಕಡೆ ಗಮನನ ಹರಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅತಿ ಶೀಘ್ರವಾಗಿ ನಿಮ್ಗೊಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಪಾಸ್ಟ್ ಲೈಫ್ ಎನರ್ಜಿ ಇದೆ. ಪಾಸ್ಟ್ ಲೈಫ್ ಎನರ್ಜಿ ಇದೆ. ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ರೀಬರ್ತ್ ಎನರ್ಜಿ ಇಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಸಾವಿನ ದವಡೆಗೆ ಹೋಗಿದ್ದವರು ಬದುಕಿ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ರಕ್ಷಾ ಕವಚ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ಗರುಡ ದೇವರಿಗೆ ಸಂಬಂಧಪಟ್ಟಂತ ರಕ್ಷೆ ಕೂಡ ಹಾಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ದಯವಿಟ್ಟು ಗರುಡ ರಕ್ಷೆ ಅಂತ ಏನೋ ಇಲ್ಲಿ ತೋರಿಸ್ತಾ ಇದೆ, ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಗರುಡ ರಕ್ಷೆನ ಹೇಳ್ತಾ ಇದೆ, ನನಗ್ ಗೊತ್ತಿಲ್ಲ ಅದು ಏನು ಹೇಗಿರುತ್ತೆ, ಅದು ಏನಾಗತ್ತೆ ಆ ಥರದ್ದು ಗೊತ್ತಿಲ್ಲ ನಂಗೆ. ಬಟ್ ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ, ಹೆಚ್ಚು ಪವರ್ಫುಲ್ ಆಗಿ ಇರ್ತೀರಾ. ನಿಮ್ಮ ಶತ್ರುಗಳೆಲ್ಲರೂ ನಾಶ ಆಗ್ತಾರೆ, ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ನಿಮ್ಮ ಸ್ಟಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ, ಸಾಕಷ್ಟು ಪಾಸಿಟಿವಿಟಿನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಯಾರ್ದಾದ್ರೂ ಫೋನ್ ಕಾಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಫೋನ್ ಕಾಲ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ
ಸೊ ಯಸ್ ಒಂದು ರಾಜ ಎಲ್ಲೋ ಲಾಸ್ಟ್ ರೀಡಿಂಗ್ ಅಲ್ಲಿ ಬಂದಿತ್ತು, ರಾಜ ಕಣ್ಮರೆ ಆಗ್ತಾರೆ, ಬಂಧನದಲ್ಲಿ ಇರ್ತಾರೆ ಅಂತ. ಸೊ ಅವರು ಆ ಬಂಧನದಲ್ಲೇ ಇಲ್ಲವಾಗ್ತಾರೆ ಅನ್ನುವಂಥ ಸುದ್ದಿ ಕೂಡ ಇದೆ. ಸೊ ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫಿನಿಕ್ಸ್ ತರ ಮತ್ತೆ ಎದ್ ಬರ್ದಿರಾ, ಥರ್ಡ್ ಪಾರ್ಟಿ ಎಷ್ಟೇ ಪ್ರಾಬ್ಲಮ್ ಮಾಡಿದ್ರು ಕೂಡ ಆ ಸಮಸ್ಯೆಗಳು, ಆ ಬ್ಲಾಕ್ ಮ್ಯಾಜಿಕ್ ಎಲ್ಲ ಅವರಿಗೆ ರಿವರ್ಸ್ ಬ್ಯಾಕ್ ಆಗತ್ತೆ. ನಂಬಿಕೆ ಅನ್ನೋದು ತುಂಬಾ ದೊಡ್ಡ ವಿಚಾರ, ನಂಬಿ ಅನ್ನೋದಷ್ಟೇ ಇದೆ. ಸೊ ಹಾಗಾಗಿ ನಂಬಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಒಂದು ಅಗ್ನಿಪರ್ವತ ಸ್ಫೋಟ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನ ರೆಸ್ಕ್ಯೂ ಮಾಡೋದಕ್ಕೂ ಕೂಡ ನಂಗೆ ಇಲ್ಲಿ ಶಿವಾಂಗಿ ಅವರ ಎನರ್ಜಿ ಇದೆ. ಸೊ ನಂಗೆ ಅದು ತಲೆಯಲ್ಲಿತ್ತು. ಸೊ ಅವರು ಬಿಡುಗಡೆ ಆಗ್ಬೇಕು ಅಂತ, ಅವರು ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದು ಇದೆ. ಸೊ ಎಸ್, ಅವರು ಬಿಡುಗಡೆ ಆಗ್ಲಿ. ತುಂಬಾ ಡೇಂಜರ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಅವರು. ಸೊ ಎಸ್, ಅವ್ರು ಬಿಡುಗಡೆ ಆಗ್ಲಿ. ಜೊತೆಗೆ ಒಂದು ಅಗ್ನಿ ಪರ್ವತದಿಂದ